ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘ ಬ್ಯಾಂಕಿನ ಅಧ್ಯಕ್ಷರಾದಂಥ ಮಾನ್ಯ ಗೋಪಾಲ್ ರಾಠೋಡ್ ಅವರು, ರವಿ ಚವಾಣ್ ಅವರು ಮತ್ತು ಧರ್ಮ ರಾಠೋಡ, ನೆಹರು ರಾಠೋಡ, ವೆಂಕಟೇಶ್ ಸರ್ ಅವರು ಮತ್ತು ನೆಹರು ರಾಠೋಡ್ ಅವರು. ಆಮೇಲೆ ಯಾವತ್ತೂ ನಮ್ಮ ಸಹೋದರಿಯ ಸ್ಥಾನದಲ್ಲಿ ನಿವೃತ್ತ ಶಿಕ್ಷಕರು, ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವಂಥ ಮತ್ತು ಸಾಹಿತಿಗಳು, ಕಲಾವಿದರು, ಕವಿಗಳು, ಬಹುಮುಖ ಪ್ರತಿಭೆಗಳಂಥ ನಮ್ಮ ಸಹೋದರಿ ಅಕ್ಕನಾಗಮ್ಮ ಸೋಮಶೇಖರ್ ಅಡಕಿಯವರು ಮತ್ತು ಅವರ ಪತಿಯಾದಂಥ ಬೆನ್ನೆಲುಬಾಗಿ ಅವರ ಏಳಿಗೆ ಇವರ ಏಳಿಗೆ ಇಬ್ಬರೂ ಸಹಿತ ದಂಪತಿ ಶರಣ ದಂಪತಿಗಳು ಈ ಸೇಡಂನಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರು ನಮ್ಮ ಮನೆಗೆ ಬಂದಿದ್ದು, ಬಂಜಾರ ಸಮಾಜದ ಎಲ್ಲ ಈ ಪತ್ತಿನ ಸಹಕಾರ ಸಂಘದವರು ಬಂದಿದ್ದು ನನಗೆ ಖುಷಿ ಅನ್ನಿಸ್ತದೆ. ಇವತ್ತು ಸೇಡಂ ತಾಲೂಕಿನ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿರುವಂಥ ಒಂದು ಅವಕಾಶ ನಮಗೆಲ್ಲ. ಯಾಕಂತಂದರೆ ಸೇಡಂಗೆ ಸಿಕ್ಕಂಥ ಒಂದು ಘನತೆ, ಗೌರವ, ಸಾಹಿತ್ಯ ಕ್ಷೇತ್ರಕ್ಕೆ ಈ ಒಂದು ಮುಕ್ಕಟ. ನೃಪತುಂಗನ ನಾಡು ಭಾಳ ಜನ ಹೇಳ್ತಾರೆ, ನೃಪತುಂಗನ ನಾಡು ಕವಿರಾಜ ಮಾರ್ಗ ಕೊಟ್ಟಾದ, ಶ್ರೀ ವಿಜಯರು ಬರದಾರ, ಮಳಕೇಡ ರಾಷ್ಟ್ರಕೂಟರ ರಾಜಧಾನಿ, ಹಿಂಗೆಲ್ಲ ಹೇಳ್ತಿದ್ರು. ಬೆಂಗಳೂರು ತನಕ ಹೇಳ್ತಾರೆ ಸಾಹಿತ್ಯ ಸಂಘ. ಆದರೆ ಈ ನೆಲಕ್ಕೆ ಹೇಗೆ ದುಡಿದಂಥವ್ರು, ಈ ನೆಲದಲ್ಲಿ ಸಾಹಿತ್ಯಗಳಿದ್ದಾರೆ. ಇವತ್ತು ಅದರದು ನಮಗೆ ನಿಜವಾದಂಥದ್ದು ಗೌರವ, ಕವಿರಾಜ ಮಾರ್ಗಕ್ಕೆ ಗೌರವ, ಈ ನೆಲಕ್ಕೆ ಗೌರವ ಕೊಟ್ಟಿದ್ದು ಇವತ್ತಿನ ದಿನ ಅನ್ನುವಂಥದ್ದು ಅನೇಕ ಜನರು, ನನ್ನ ಅಭಿಪ್ರಾಯ ಇಲ್ಲ, ಅನೇಕ ಜನರ ಅಭಿಪ್ರಾಯ. ಜಿಲ್ಲೆಯಾದ್ಯಂತ ಇದರ ಬಗ್ಗೆ ಚರ್ಚೆ ಶುರುವಾಗಿದೆ. ಇವತ್ತು ಸೇಡಂ ಒಂದು ಘನತೆ, ಗೌರವವನ್ನು ಹೆಚ್ಚಾಗಿದೆ ಇದರಲ್ಲಿಂದ ಅನ್ನುವಂಥದ್ದು ಕೆಲವರು ಹೇಳ್ತಾರೆ. ಆದರೂ ನನಗೇನಂತಂದರೆ ಈ ನೆಲಕ್ಕೆ 40 ವರ್ಷಗಳ ಕಾಲ ಸುದೀರ್ಘವಾಗಿ ಏನು ನಾವು ಶಿಕ್ಷಕರಾಗಿ, ಆಮೇಲೆ ಉಪನ್ಯಾಸಕನಾಗಿ, ಸಾಹಿತ್ಯ ಪರಿಷತ್ನಲ್ಲಿ ಕೆಲಸ ಮಾಡಿ, ನೃಪತುಂಗನ ನಾಡಿನಲ್ಲೇ ನನ್ನ ಸಂಶೋಧನೆ ಕ್ಷೇತ್ರ 23 ಪುಸ್ತಕ ಬರೆದಿದ್ದೀನಿ ಮತ್ತು ಮಾನ್ಯುಮೆಂಟ್ಸ್ ಆಫ್ ದ ಸೇಡಂ ತಾಲೂಕಿನ ಮೇಲೆ MPhil ಪದವಿ ಮುಗಿಸಿದ್ದೇನೆ. ಈ ನೆಲಕ್ಕೆ ಸಂಬಂಧಪಟ್ಟಂತೆಯೇ ನಾನು ದುಡಿದಿದ್ದೀನಿ. ಇಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾಭಿಮಾನ, ಆಮೇಲೆ ಇದರೊಳಗೆ ಸಂಗೀತ ಕಲಾವಿದರು, ಮಠಾಧೀಶರು, ಹೀಗೆ ಎಲ್ಲವನ್ನ ಕುರಿತು ಸೇಡಂ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಇರುವಂಥ ಹಲವಾರು ವಿಷಯಗಳನ್ನು ಕುರಿತು ಪುಸ್ತಕವನ್ನು ಬರೆದಿದ್ದೇನೆ. ಹೀಗಾಗಿ ಇವೆಲ್ಲ ಮಾನದಂಡ, ಒಂದು ಸಾಹಿತ್ಯ ಪರಿಷತ್ ಹೆಂಗೆ ಇರಬೇಕು, ಹೆಂಗೆ ಕಟ್ಟಬೇಕು ಅನ್ನುವಂಥದ್ದು ಇಡೀ ರಾಜ್ಯದಲ್ಲೇ ಮಾದರಿ ಪರಿಷತ್, ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಅನ್ನುವಂಥದ್ದು ನಲ್ಲೂರು ಪ್ರಸಾದ್ ಅವರು ರಾಜ್ಯ ಅಧ್ಯಕ್ಷರಿದ್ದಾಗ ಇವರು ಮಹಿಳಾ ಪ್ರತಿನಿಧಿ ಇದ್ದವರು ನಮ್ಮ ಪರಿಷತ್ನಾಗ. ಅವ್ರಿಗೆ ಗೊತ್ತಿದೆ ನಾವು ಊಟ ಯಾವಾಗ ಮಾಡಿ, ಎಷ್ಟೊತ್ತು ಮನೆಗೆ ಹೋಗ್ತಿದ್ದೀವಿ, ಎಷ್ಟು ದುಡಿತೀವಿ ಅಂದ್ರೆ ಈ ಊರಾಗ ಇಲ್ಲಿ ಇರೋದು, ಹಳ್ಳಿಗಾಡಿನಲ್ಲಿ ವಾರ ಒಂದಾದ್ರೂ ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋದು. ನಮಗೊಂದು ಮೆರವಣಿಗೆ ನಿಮಗೆ ಮಾಡ್ತಿರಲ್ಲೋ ಗೊತ್ತಿಲ್ಲ ರಾಜಕಾರಣಿ, ನನಗಂತೂ ಮೆರವಣಿಗೆ ಮುಖಾಂತರ ಹಳ್ಳಿ ಒಳಗೆ ನನಗೆ ಕರ್ಕೊಂಡು ಹೋಗ್ತಿದ್ರು. ಎಲ್ಲಿ ಆ ಕಾರ್ಯಕ್ರಮ, ಅದ್ದೂರಿ ಕಾರ್ಯಕ್ರಮ. ಹಾಗೆ ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡುವಂಥ ವ್ಯಕ್ತಿಗಳನ್ನು, ಹಳ್ಳಿ ಎಡೆಗೆ ಕಸಾಪ ನಡಿಗೆ ಅಂಥ ಒಂದು 300ಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ಮಾಡಿದಂಥ ಕೀರ್ತಿ ನಮ್ಮ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಸೇರ್ತದೆ ಮತ್ತು ನಾನು ಅದರ ಮುಂಚೂಣಿಯ ನಾಯಕನಾಗಿದ್ದೆ. ಅದಾದ ಬಳಿಕೆ ಪರಿಷತ್ ಕಾರ್ಯದರ್ಶಿ, ಅದಕ್ಕಿಂತ ಮುಂಚೆ ಒಂದು 16 ವರ್ಷ ನಿರಂತರವಾಗಿ 16 ವರ್ಷ ಮಾಡಿದೆ. ಪರಿಷತ್ ಅಧ್ಯಕ್ಷ ಮಾಡಿದೆ, ಮತ್ತು ಸಮ್ಮೇಳನಾಧ್ಯಕ್ಷನೂ ಆದ. 9ನೇ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಆದೆ. ಮೊನ್ನೆ ಲಿಂಗಾರೆಡ್ಡಿ ಸೇರಿ ಅವರಿಗೆ ಹೋದ ವರ್ಷ ನಾನು ಧ್ವಜ ಹಸ್ತಾಂತರ ಮಾಡಿದೆ. ಆ ಧ್ವಜ ಹಸ್ತಾಂತರ ಮಾಡಿ ಇನ್ನೂ 1 ವರ್ಷ ಆಗಿಲ್ಲ, 1 ವರ್ಷದೊಳಗಾಗಿ ನನಗೆ ಮತ್ತೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಧ್ವಜ ಸಿಕ್ಕಲ್ಲ. ಇದು ಅಭಿಮಾನ. ಅದಕ್ಕೆ ನಮ್ಮ ಆತ್ಮೀಯರು ಇವರೆಲ್ಲ ಬಹಳ ವರ್ಷದಿಂದ ನನಗೆ ಪರಿಚಯ.